ನಟ ನಿರ್ದೇಶಕ ದಿಲೀಪ್ ರಾಜ್ ಅವರು ಇವತ್ತು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಅವರು ಬೆಂಗಳೂರಿನಲ್ಲಿದ್ದರೂ ಕೂಡ ರಾಮನಗರ ತಾಲೂಕಿನ ಗುನ್ನೂರು ಗ್ರಾಮದ ಸಮೀಪ ಒಂದು ಎಕರೆ ಜಮೀನನ್ನು ಖರೀದಿ ಮಾಡಿದ್ರು. ಅಲ್ಲಿ ಒಂದು ಸುಂದರವಾದಂಥ ಒಂದು ತೋಟದ ಮನೆ ನಿರ್ಮಾಣವನ್ನು ಕೂಡ ಮಾಡಿದ್ರು. ಸುಮಾರು 4 ವರ್ಷದ ಹಿಂದೆ ಈ ಒಂದು ತೋಟದ ಮನೆ ನಿರ್ಮಾಣ ಆಗಿತ್ತು. ಬೆಂಗಳೂರಿನಲ್ಲಿ ಕೆಲಸದ ಬಿಡು ಸಿಕ್ಕಾಗ ಎಲ್ಲವೂ ಕೂಡ ಈ ಒಂದು ತೋಟಕ್ಕೆ ಬಂದು ಸಮಯವನ್ನು ಕೂಡ ಕಳೀತಾ ಇದ್ರು. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ದಿಲೀಪ್ ರಾಜ್ ಅವರ ಒಂದು ಮನೆ ಏನಿದೆ ಆ ಮನೆಯನ್ನು ನಿರ್ಮಾಣ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಂದು ಹಳೆ ಶೈಲಿಯಲ್ಲಿ ಈ ಒಂದು ತೊಟ್ಟಿ ಮನೆಯನ್ನು 4 ವರ್ಷದ ಹಿಂದೆ ನಿರ್ಮಾಣ ಮಾಡಿದರು. ಆಗಿನಿಂದಲೂ ಕೂಡ ಸಮಯ ಸಿಕ್ಕಾಗೆಲ್ಲ ಇಲ್ಲಿ ಬಂದು ಕಾಲ ಕಳೆಯುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಅಂದರೆ ಆಂಟಿಕ್ ವಸ್ತುಗಳ ಮೇಲೆ ಸಾಕಷ್ಟು ರೀತಿಯ ಅವ್ರಿಗೆ ವ್ಯಾಮೋಹ ಇತ್ತು. ಹಾಗಾಗಿ ಬೆಂಗಳೂರಿನಲ್ಲಿ ಕೆಲಸದ ಮುಗಿಸಿದ ಬಳಿಕ ಇಲ್ಲಿ ಬಂದು ಅವರು ಟೈಮ್ ಪಾಸನ್ನು ಮಾಡ್ತಿದ್ರು. ಇದೇ ಒಂದು ಜಾಗದಲ್ಲಿ ಉಳ್ಕೊಳ್ಬೇಕು ಅನ್ನೋ ಒಂದು ನಿರ್ಧಾರವನ್ನು ಕೂಡ ಮಾಡಿದರು. ಜೊತೆಗೆ ಇಲ್ಲಿ ಸುತ್ತಮುತ್ತ ಇರುವಂಥ ಪರಿಸರ ಹಾಗೂ ಇಲ್ಲಿ ಕೃಷಿಯನ್ನು ಮಾಡಬೇಕು ಅನ್ನೋ ಒಂದು ಕನಸನ್ನು ಕೂಡ ಅವರು ಇಟ್ಕೊಂಡಿದ್ರು. ಆದರೆ ದುರಾದೃಷ್ಟವಶಾತ್ ಇವತ್ತು ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಹಾಗಾಗಿ ಈ ಮನೆಯಲ್ಲೂ ಕೂಡ ಒಂದು ರೀತಿ ಮೌನ ಹೆಚ್ಚಾಗಿರುವಂಥದ್ದು. ಯಾವ ರೀತಿಯಾಗಿ ಆ್ಯಂಟಿಕ್ ಪೀಸ್ಗಳನ್ನು ಹುಡುಕಿ ತಂದು ಅವನ್ನು ಇಲ್ಲೇ ಇಟ್ಕೊಳ್ತಿದ್ರು. ಹಾಗಾಗಿ ಅವರ ಒಂದು ಅನುಪಸ್ಥಿತಿ ಒಂದು ರೀತಿ ಮನೆಯಲ್ಲಿ ಮೌನಕ್ಕೆ ಕಾರಣವಾಗಿದೆ. ದೃಶ್ಯಗಳು ನೋಡ್ತಾ ಇರ್ಬೋದು ಯಾವ ರೀತಿ ಹಳೆಯ ವಸ್ತುಗಳನ್ನು ಹುಡುಕಿ ತರ್ತಿದ್ರು. ಅದು ಒಂದು ರೀತಿ ಅವ್ರಿಗೆ ವ್ಯಾಮೋಹ. ಅಂದರೆ ಎಲ್ಲಿ ಆಂಟಿಕ್ ವಸ್ತುಗಳು ಸಿಕ್ಕಿದ್ರು ಕೂಡ ಅದನ್ನು ಖರೀದಿ ಮಾಡಿ ಅದನ್ನು ಇಲ್ಲಿ ತಂದು ಇಡಬೇಕು ಅನ್ನೋದು ಕೂಡ ಅವ್ರಿಗೆ ಸಾಕಷ್ಟು ಹುಚ್ಚಿತ್ತು. ಆ ನಿಟ್ಟಿನಲ್ಲಿ ಕೂಡ ಬೇರೆ ಬೇರೆ ಕಡೆಯಿಂದ ವಸ್ತುಗಳೆಲ್ಲವನ್ನು ಕೂಡ ತಂದು ಇಲ್ಲಿ ಇಡ್ತಾಯಿದ್ರು. ಹೆಚ್ಚಿನ ಸಮಯವನ್ನು ಅವರು ಇಲ್ಲೇ ಕಳೀತಿದ್ರು. ಈ ಒಂದು ಸ್ಥಳಕ್ಕೆ ಬಂದರೆ ಸುಮಾರು 2 ದಿನ 3 ದಿನ ವಾರಗಳ ಕಾಲ ಇದೇ ಸ್ಥಳದಲ್ಲಿ ಇರ್ತಿದ್ರು. ಹಾಗಾಗಿ ಈ ಒಂದು ಗ್ರಾಮ ಏನಿದೆ ಈ ಒಂದು ಗ್ರಾಮದಲ್ಲೇ ಅವರ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತ ಕೂಡ ಇದೀಗ ಕುಟುಂಬಸ್ಥರು ನಿರ್ಧಾರ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಗ್ರಾಮದಲ್ಲೇ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾದಂಥ ಒಂದು ಪರಿಸರ ಇದೆ. ಈ ಪರಿಸರದಲ್ಲಿ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಂಡು ಇದೇ ಒಂದು ಜಾಗದಲ್ಲಿ ಹೆಚ್ಚಿನ ಸಮಯವನ್ನು ಅವ್ರು ಕಳೀತಾ ಇದ್ರು. ಹಾಗಾಗಿ ಅವರ ಅಂತ್ಯಕ್ರಿಯೆಯನ್ನು ಇದೇ ಒಂದು ಜಾಗದಲ್ಲಿ ಮಾಡಲಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.